ಪಾಗಣ್ಣ, ಸ್ವಾಮಿ, ದಾಸ ದೀಕ್ಷೆಯ ಕೊಡುವ ಸಲುವಾಗಿ ನನ್ನ ಆ ವಿಷಯ ಬಿಟ್ಟಲ್ಲ ಇದಕ್ಕೆ ಕಲಿಸಿದ್ದಲ್ವ? ಎಂಥ ಭಾಗ್ಯ ನನ್ನದು, ಎಂಥ ಭಾಗ್ಯ ನನ್ನದು. ಖಂಡಿತವಾಗಿಯೂ ಅಂತಹ ಆ ದೀಕ್ಷೆ ಕೊಡುವ ಸಮಯ ಈ ಸುದೀನವಾಗಿದೆ. ಯಾರಲ್ಲಿ ತಪ್ಪುವುದೇ ಚೀಟಿಗೆ ತಾಳ ಎಲ್ಲವನ್ನು ಮಾಡಿ ದಾಸ ದೇಶ ಸಂಕೇತವಾದ ಈ ತಂಬೂರಿ ಚೀಟಿಗೆ ತಾಳ ಗೋಪಾಲ ವೃತ್ತಿಗಳನ್ನು ನಾವು ತಮಗೆ ಕಲಿಸುತ್ತೇವೆ. ಬನ್ನಿ ಪಾಗಣ್ಣನವರೇ, ನಿಮಗೆ ಗೋಪಾಲದಾಸರು ಎಂದು ನಾವು ನಾಮಕರಣ ಮಾಡಿದ್ದೇವೆ. ಗೋಪಾಲದಾಸರು, ಗೋಪಾಲದಾಸರು, ಧನ್ಯ ಸ್ವಾಮಿ, ಧನ್ಯ. ಅಲ್ಲದೆ ಆ ದೇವರ ಆಶೀರ್ವಾದದಿಂದ ನಾವು ನಿಮಗೆ ಗೋಪಾಲ ವಿಠಲ, ಗೋಪಾಲ ವಿಠಲ, ಗೋಪಾಲ ವಿಠಲ ಅಂಕಿತವನ್ನು ಕರುಣಿಸಿದ್ದೇವೆ. ನಿಮಗೆ ಮಂಗಳವಾದ ಮಂಗಳವಾದ. ಅಂದ ಹಾಗೆಯೇ ದಾಸರೇ, ತಾವು ತ್ರಿಕಾಲ ಜ್ಞಾನಿಗಳಾಗಿ ಸದ್ಯದಲ್ಲಿಯೇ ತಮ್ಮಲ್ಲಿಗೆ ಆ ಮಾನ್ವಿ ಶ್ರೀನಿವಾಸಾಚಾರ್ಯರು ಬರುತ್ತಿದ್ದಾರೆ. ಅವರ ಬರುವಿಕೆಯ ಬಗ್ಗೆ ತಾವು ಏನಾದರೂ ಹೇಳುವುದಿದೆಯೇ? ತ್ರಿಕಾಲಜ್ಞಾನಿಗಳಾದ ಮಾನ್ವಿ ಶ್ರೀನಿವಾಸಾಚಾರ್ಯ, ಆ ಮಹಾನುಭಾವರ ಬಗ್ಗೆ ಶ್ರೀನಿವಾಸಾಚಾರ್ಯರು ಮುಂದೆ ಅವರು ಹಲವಾರು ಕಾರ್ಯಕ್ರಮಗಳನ್ನು ಇಟ್ಟುಕೊಂಡಿದ್ದಾರೆ. ಅಷ್ಟು ಮಾತ್ರವೇ ಅಲ್ಲ, ಅವರಿಗೆ ಇರತಕ್ಕಂಥ ಉದರ ಶೋಲೆ ಜ್ಯೋತಿಷ್ಯದ ಪ್ರಕಾರ ಮಾಯವಾಗುತ್ತದೆ. ಆದರೆ ಮತ್ತೆ ನಾನು ಕೇಳಲು ನಾಲಿಗೆ ತಡವರಿಸುತ್ತಿದೆ. ಏಕೆ ಗೋಪಾಲದಾಸರೇ? ಅವರಿಗೆ ಇರುವ ಆಯಸ್ಸು 40 ವರ್ಷ ಮಾತ್ರ.
ಎಲ್ಲ ಹರಿಚ್ಛೆ. ಅದು ಆಗಬಾರದು. ಆಗ ನೋಡುವುದು ಅಂತಹ ಮಹಿಮಾನ್ವಿತರಿಂದ ಹರಿಕಥಾಮೃತ ಸಾರ ಅಲ್ಲದೆ ಬಹಳ ಉತ್ಕೃಷ್ಟವಾದ